ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ, ಇವಾಗ ನಾನು ಇವತ್ತು ಬಂದುಬಿಟ್ಟು ಒಂದು ಪುಟಾಣಿ ಉಂಡೆನ ಯಾವ ರೀತಿ ಮಾಡೋದು ಅಂತ ಹೇಳಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ನಾವು ಮಾಡ್ಕೋಬಹುದು. ಹಾಗೆ ನಾನು ಎಳ್ಳು ಉಂಡೆ, ಹಾಗೆ ಶೇಂಗಾ ಉಂಡೆ ಮತ್ತು ರವೆ ಉಂಡೆ ಪಾಕ ಮಾಡಿ ಮತ್ತು ಪಾಕ ಮಾಡ್ದೇ ಮಾಡಿದಂಥ ಉಂಡೆಗಳ ರೆಸಿಪಿಗಳು ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇದೆ. ಬೇಕಿದ್ರೆ ನೀವು ವಾಚ್ ಮಾಡ್ಕೋಬೋದು. ದಯವಿಟ್ಟು ಹೋಗಿಬಿಟ್ಟು ನೀವು ಒಂದು ಸಾರಿ ವೀಡಿಯೋಸ್ನ ನೋಡಿ. ನಾನು ಹುರಿಗಡಲೆ ಅಥವಾ ಪುಟಾಣಿಯನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇದು ಬಿಸಿ ಇರಲಿಲ್ಲ ಅಂದರೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಆನಂತರ ಇದನ್ನು ನಾನು ಆನ್ ಆ್ಯಂಡ್ ಆಫ್ ಮಾಡಿ ಇದನ್ನು ಮಿಕ್ಸಿ ರೌಂಡ್ಗೆ ಹಾಕ್ಕೊಂಡು ಬಂದುಬಿಡ್ತೀನಿ. ನೋಡಿ, ಇವಾಗ ನಾನು ಪುಟಾಣಿ ಹಿಟ್ಟನ್ನು ಮಿಕ್ಸಿಯಿಂದ ತೆಗಿತಾ ಇದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ಗೆ ತೆಗೆದುಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಪುಡಿ ಹಾಕ್ತಾ ಇದ್ದೀನಿ. ಆನಂತರ ಒಂದು ಸ್ವಲ್ಪ ಶೇಂಗಾ ಪುಡಿನ ಹಾಕ್ತಾ ಇದ್ದೀನಿ, ಪುಡಿ ಮಾಡಿಟ್ಟಿದ್ದನ್ನು. ಆನಂತರ ಸ್ವಲ್ಪ ಅದಕ್ಕೆ ಎಳ್ಳು ಹಾಕ್ತಾ ಇದ್ದೀನಿ. ನಂತರ ಏಲಕ್ಕಿ ಮತ್ತು ಒಣಶುಂಠಿ ಪುಡಿಯನ್ನು ಕೂಡ ನಾನು ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೋಂಪಿನ ಕಾಳು ಇದ್ದರೆ ನೀವು ಸೋಂಪಿನ ಕಾಳನ್ನು ಕೂಡ ಆ್ಯಡ್ ಮಾಡ್ಬೋದು. ಆನಂತರ ಒಂದು ಸ್ವಲ್ಪ ಇಡೀದಾದ ಹುರಿಗಡಲೆಯನ್ನು ಹಾಕ್ತಾ ಇದ್ದೀನಿ. ಪುಟಾಣಿನ ಇಡೀ ಆಗಿರೋದು ಪುಟಾಣಿಗಳನ್ನು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಆವಾಗ ನಮಗೆ ಪುಟಾಣಿ ಉಂಡೆಗೆ ಮಧ್ಯೆ ಮಧ್ಯೆ ಪುಟಾಣಿ ಸಿಗೋದ್ರಿಂದ ತುಂಬ ಚೆನ್ನಾಗಿ ತಿನ್ನಲಿಕ್ಕೆ ಟೇಸ್ಟ್ ಅನಿಸುತ್ತೆ. ಇದನ್ನೆಲ್ಲ ಒಣ ಪದಾರ್ಥಗಳನ್ನು ಒಂದು ರೌಂಡು ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ. ನೀಟಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆನಂತರ ಇದಕ್ಕೆ ನಾವು ಬೆಲ್ಲದ ಪಾಕನ ಹಾಕಬೇಕಾಗುತ್ತೆ. ಬೆಲ್ಲದ ಪಾಕನ ಯಾವ ರೀತಿ ಮಾಡೋದು ಅಂಥೇಳಿ ನಾನು ತೋರಿಸಿದ್ದೀನಿ ಮೊದಲೇ ವಿಡಿಯೋದಲ್ಲಿ. ಆ ರೀತಿ ಬೆಲ್ಲದ ಪಾಕ ತಯಾರಾದಂತಹ ಪಾಕವನ್ನು ಇದಕ್ಕೆ ಸುರಿತಾ ಇದ್ದೀನಿ. ಅತಿ ಏರಾಗಿ ಬೆಲ್ಲದ ಪಾಕ ಮಾಡ್ಕೋಬೇಡಿ, ಒಂದು ಸ್ವಲ್ಪ ಮೀಡಿಯಮ್ ಆಗಿ ಇರಲಿ. ಎಲ್ಲ ಬೆಲ್ಲ ನಾನು ವಿಡಿಯೋದಲ್ಲಿ ತೋರಿಸಿದ ಥರ ಒಂದು ಕಡೆ ಕೂಡಿದರೆ ಸಾಕು. ನೀರಿಗೆ ಹಾಕಿದ ತಕ್ಷಣ ಗಟ್ಟಿ ಆಗಿಬಿಟ್ರೆ ನಿಮಗೆ ಉಂಡೆಗಳು ತುಂಬ ಗಟ್ಟಿಯಾಗಿ ಬಂದುಬಿಡುತ್ತೆ. ನೋಡಿ, ಇವಾಗ ಇದೊಂದು ಸ್ವಲ್ಪ ಬೆಲ್ಲ ಜಾಸ್ತಿ ಆಯಿತು. ಇದಕ್ಕೆ ಇನ್ನೊಂದು ಸ್ವಲ್ಪ ನಾವು ಪುಟಾಣಿ ಹಿಟ್ಟನ್ನು ಹೆಚ್ಚಿಟ್ಕೊಂಡಿದ್ವಿ, ಅದನ್ನು ಹಾಕಿಬಿಟ್ಟು ನಮಗೆ ಉಂಡೆ ಮಾಡಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡ್ಬಿಟ್ಟು ಕೈಯಿಗೆ ಒಂದು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಕೂಡ ಕೈಯಲ್ಲಿ ಹಚ್ಕೊಂಡ್ಬಿಟ್ಟು ಕೈಯನ್ನು ತುಪ್ಪದಲ್ಲಿ ಅದ್ದಿ ಈ ರೀತಿ ಬಿಸಿ ಬಿಸಿ ಇರುವಾಗಲೇ ನಾವು ಉಂಡೆಗಳನ್ನು ತಯಾರು ಮಾಡ್ಕೋಬೇಕು. ಒಂದು ಸ್ವಲ್ಪ ಬಿಸಿ ಇರುತ್ತೆ, ಒಂದು ಸ್ವಲ್ಪ ಹುಷಾರಾಗಿ ತಯಾರು ಮಾಡ್ಕೋಬೇಕು. ಈ ರೀತಿ ಬಿಸಿ ಬಿಸಿ ಇರುವಾಗಲೇ ನಾವು ಉಂಡೆಗಳನ್ನು ಪ್ರಿಪೇರ್ ಮಾಡ್ಕೋಬೇಕು. ಅಗದಿ ಸ್ವಲ್ಪ ಗಟ್ಟಿ ಆಗಿಬಿಡ್ತು ಅಂದರೆ ನಮಗೆ ಉಂಡೆಗಳು ಬರೋದಿಲ್ಲ. ಆವಾಗ ನಾವೇನು ಮಾಡಬೇಕಪ್ಪ ಅಂದರೆ ಇನ್ನೊಂದು ಸ್ವಲ್ಪ ಪಾತ್ರೆನ ಒಲೆ ಮೇಲೆ ಇಟ್ಟು ಇಲ್ಲ ಇನ್ನೊಂದು ಸ್ವಲ್ಪ ಪಾಕ ಇದ್ದರೆ ಪಾಕನ ಬಿಸಿ ಮಾಡಿಬಿಟ್ಟು ಇದಕ್ಕೆ ನಾವು ಹಾಕ್ಕೋಬೇಕಾಗುತ್ತೆ. ನೋಡಿ, ಕೊನೆ ಟೈಮಲ್ಲಿ ನಮಗೆ ಉಂಡೆಗಳು ಬರ್ತಾ ಇಲ್ಲ, ಈ ರೀತಿ ಆಗಿಬಿಡುತ್ತೆ. ಪಾಕ ಬಿಸಿ ಇರುವಾಗಲೇ ನಾವು ಕಟ್ಕೊಂಡು ಬಿಡಬೇಕು. ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲದ ಪಾಕನ ಬಿಸಿ ಮಾಡಿಬಿಟ್ಟು ಹಾಕ್ಕೋಬೇಕಾಗುತ್ತೆ. ನೋಡಿ, ಉಂಡೆಗಳು ರೆಡಿಯಾಗಿ ಬಂತು. ಇದೇ ರೀತಿ ನಾವು ಪುಟಾಣಿ ಉಂಡೆಗಳನ್ನು ಪ್ರಿಪೇರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಳ್ಳು ಹಾಕಿದ್ದಕ್ಕೆ ನಾವು ಉಂಡೆಗಳ ಮಧ್ಯೆ